ಅದನ್ನು ಮೊದಲು ಪುನಃ ಮುನ್ಸಿಪಾಲಿಟಿ ಒಂದು ಏನು ಮಾತನ್ನು ಕೊಡ್ತೇವೆ ಪ್ರಾರಂಭ ಆಗಿದೆ ಅನ್ನೋದನ್ನ ದಯವಿಟ್ಟು ಬರೀಬಾರ್ದು. ಇಂಥ ಅನೇಕ ಹಿನ್ನೆಲೆ ಇಟ್ಕೊಂಡು ಇವತ್ತು ಮಂಡ್ಯಕ್ಕೆ ನಾವು ಸಕ್ಕರೆ ಜಿಲ್ಲೆ ಅಂತ ಹೇಳ್ತೀವಿ, ಆದ್ರೆ ಅದು ಹಿಂದೆ ಅಂತ ಇದ್ರು. ಇವತ್ತು ಅಥಣಿಗೆ ನಾವು ಸಕ್ಕರೆ ಜಿಲ್ಲೆ ಅಂತೀವಿ. ಯಾಕಂದ್ರೆ ಇವತ್ತು 6 ಸಕ್ಕರೆ ಕಾರ್ಖಾನೆಗಳು ಇಡೀ ದೇಶದಲ್ಲಿ ಅತಿ ಹೆಚ್ಚು ಸಕ್ಕರೆ ಕಾರ್ಖಾನೆ ಇರುವಂತಹ ತಾಲೂಕು ಯಾವ್ದಾದ್ರೆ ಅಂದ್ರೆ ನಮ್ಮ ಅಥಣಿ ಅಂತ ಹೇಳಿಕೆ ನಾವು ಇಷ್ಟಪಡ್ತಾ ಇದ್ದೀವಿ. ಇಂಥ ಅನೇಕ ಹಿನ್ನೆಲೆಗಳನ್ನು ಇಟ್ಕೊಂಡು ನಾವಿವತ್ತು ಬೆಳಗಾವಿಯಿಂದ ಕೆಲಸಕ್ಕೆ ಬರಬೇಕಾದ್ರೆ 200 ಕಿಲೋಮೀಟರ್ ದೂರ ಕ್ರಮಿಸಿಕೊಂಡು ಬರಬೇಕು. ಒಬ್ಬ ಸಾಮಾನ್ಯ ನಾಗರಿಕ ಒಂದು ಸಣ್ಣ ಕೆಲಸಕ್ಕಾಗಿ ಜಿಲ್ಲೆಗೆ ಬರಬೇಕಾದ್ರೆ ಒಂದು ದಿನ ಹಾಳು ಮಾಡಿಕೊಂಡು ನೂರಾರು ರೂಪಾಯಿ ಹಾಳು ಮಾಡಿಕೊಂಡು ಇವತ್ತು ಕೆಲಸಕ್ಕಾಗಿ ಬರುವಂತ ಸಂದರ್ಭದಲ್ಲಿ ನಾವು ಇದ್ದೇವೆ. ನಾವು ಕೇಳ್ತಾ ಇರೋದು ನ್ಯಾಯಯುತವಾದದ್ದು. ಕೆಲವರು ಬೇರೆ ಬೇರೆ ಕೇಳ್ತಾ ಇದ್ದಾರೆ, ಅದಕ್ಕೆ ನಮ್ಮ ವಿರೋಧ ಇಲ್ಲ. ಅವರಿಗೆ ನೀವೆಲ್ಲ ಮಾಡಿ ಆದ್ರೆ ಅಥಣಿಗೆ ಮಾಡ್ರಿ ಅನ್ನೋದನ್ನ ನಾವು ಕೇಳ್ತಾ ಇದ್ದೇವೆ. ಇವತ್ತು ಬೇರೆ ಬೇರೆ ಕರ್ನಾಟಕದಲ್ಲಿ ಇದಕ್ಕಿಂತ ಸಣ್ಣ ಸಣ್ಣ ಜಿಲ್ಲೆಗಳನ್ನ ನೀವು ಮಾಡಿದ್ದೀರಿ. ಅಥಣಿ ವಿಷಯ ಬಂದಾಗ ಯಾಕೆ ಒಂದು ಬಲ್ತಾನೆ ಧೋರಣೆ ಅಂತ ನಾವು ಕೇಳಬೇಕಾಗ್ತದೆ. ನಾವು ಸುಮ್ಮನಿವಂದ್ರೆ ನಾವು ಸತ್ತಿಲ್ಲ. ನಾವು ಅಥಣಿ ಜಿಲ್ಲೆಗಾಗಿ ನಾವೆಲ್ಲ ಪ್ರಾಣ ಕೊಡ್ಲಿಕ್ಕೆ ನಾವು ಸಿದ್ಧರಿದ್ದೇವೆ. ನೀವು ನಮ್ಮ ಪರೀಕ್ಷೆ, ನಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡುವಂತ ಒಂದು ಪರೀಕ್ಷೆಯನ್ನ ಮಾಡಬೇಡ್ರಿ ಅನ್ನೋ ಮಾತನ್ನ ಹೇಳ್ತಾ ಈ ಒಂದು ಅಧಿವೇಶನದಲ್ಲಿ ಇವತ್ತು ಅಧಿವೇಶನ ಮುಗಿದ್ರೊಳಗೆ ನೀವು ಎಷ್ಟು ಜಿಲ್ಲೆ ಮಾಡ್ತೀರಿ ನಮ್ಗೆ ಗೊತ್ತಿಲ್ಲ, ಆದ್ರೆ ಮಾಡಿದ್ರೊಳಗೆ ಅಥಣಿನೂ ಇರಬೇಕು ಅನ್ನೋದನ್ನ ನಮ್ಮ ಹಕ್ಕ ಒತ್ತಾಯವನ್ನ ಈ ಸಂದರ್ಭದಲ್ಲಿ ಮಾಡಿದೆ. ಇನ್ನು ಅನೇಕ ಜನ ಮಾತಾಡೋರಿದ್ದಾರೆ. ಅಥಣಿ ಜಿಲ್ಲೆ ನಮ್ಮ ಹಕ್ಕು, ಅದು ಆಗಲೇಬೇಕು. ಅಥಣಿ ಜಿಲ್ಲೆಗೆ, ಅಥಣಿ ಜಿಲ್ಲೆ